ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಮತ್ತೆ ಯಾರು ಈ ಜೀವಾತ್ಮವನ್ನ ಎಲ್ಲದರಲ್ಲೂ ಒಂದೇ ಎನ್ನುವ ಸತ್ಯವನ್ನ ಅರಿಯುವರೋ ಅಂಥ ವ್ಯಕ್ತಿಗಳು ಎಂದಿಗೂ ಅವರ ಮನಸ್ಸಿನಿಂದ ಅವರನ್ನ ನೀಚವಾಗಿ ಕಾಣದೆ ಅವರ ಅತ್ಯುತ್ತಮವಾದ ಗುರಿಯನ್ನೇ ಅವರು ಮುಟ್ತಾರೆ. ಮತ್ತೆ ಈ ಪ್ರಕೃತಿಯೇ ಎಲ್ಲ ಕೆಲಸ ಕಾರ್ಯಗಳಿಗೂ ಆಗು ಹೋಗುವಂತಹ ಎಲ್ಲ ಕ್ರಿಯೆಗೂ ಕಾರಣಕರ್ತ ಮತ್ತೆ ಮೂಲ ಅಂತ ಇಲ್ಲಿ ಹೇಳ್ತಾರೆ. ಯಾರು ಇದನ್ನ ತಿಳ್ಕೊಳ್ತಾರೆ ಅಂದ್ರೆ, ಯಾರಿಗೆ ಆತ್ಮ ಇರೋದು ಜಸ್ಟ್ ಅನುಭವಿಸುವುದಕ್ಕೆ ಮಾತ್ರ, ಅದು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಕ್ಕೂ ಕಾರಣನಲ್ಲ ಎಂದು ತಿಳಿತಿರ್ತಾರೋ ಅಂಥವ್ರಿಗೆ ಇದು ತುಂಬಾ ಸ್ಪಷ್ಟದ ರೀತಿಯಲ್ಲಿ ತಿಳಿದಿರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.